ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನೀವು ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ. ನೋಡಿ, ನಾನು ನಿಮಗೆ ಇಲ್ಲಿ ಉಪ್ಪನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಉಪ್ಪನ್ನ ನಾನು ಒಂದು ಗಾಜಿನ ಬಾಟಲ್ಗೆ ಹಾಕ್ಕೊಂಡು ನಾನು ನಿಮಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಆಷಾಢ ಮಾಸದ ಶುಕ್ರವಾರ ದಿನ. ಈ ಆಷಾಢ ಮಾಸದ ಶುಕ್ರವಾರ ದಿನ ನೀವು ನಿಮ್ಮ ಮನೆಗೆ ಅದೃಷ್ಟ ಅಂದರೆ ನಿಮಗೆ ಅದೃಷ್ಟ ಒಲಿದು ಬರಬೇಕು, ನಿಮಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಬೇಕು ಅಂತಂದರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ ಫ್ರೆಂಡ್ಸ್. ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್, 100% ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ಖಂಡಿತ ಇವತ್ತು ಆಷಾಢ ಮಾಸದ ಶುಕ್ರವಾರ ದಿನ ಈ ಒಂದು ರೆಮಿಡಿನ ಅಂದರೆ ಈ ಒಂದು ತಂತ್ರನ ನೀವು ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲನೇ ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ನೋಡಿ, ಉಪ್ಪಿನ ರೆಮಿಡಿ ಯಾರಿಗೂ ಫೇಲ್ ಕೊಡುವಂಥ ಮಾತೇ ಇಲ್ಲ ಅಲ್ವಾ. ಉಪ್ಪಿನ ರೆಮಿಡಿನ ಮಾಡ್ಕೊಳ್ಳೋರು ಎಲ್ಲರಿಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ, ಅದೃಷ್ಟ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇರೋದು ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂಥ ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು. ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ನಾನು ನಿಮ್ಮನ್ನು ಕಾಯಿಸಲ್ಲ, ಆದಷ್ಟು ಬೇಗ ಹೋಗಿ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ಒಂದು ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇಂದು ಆಷಾಢ ಶುಕ್ರವಾರ ದಿನ ಅಲ್ವಾ. ತುಂಬಾ ಪರಮ ಪವಿತ್ರವಾದಂತಹ ದಿನ ಅಂತಲೇ ಹೇಳ್ಬೋದು. ಈ ಉಪ್ಪಿನ ಜಾರಿನಲ್ಲಿ ನಾನು ತೋರಿಸುವಂಥ ಈ ಚಿಕ್ಕ ಗಂಟನ್ನು ನೋಡಿ, ಜಾರ್ ತೋರಿಸ್ತಾ ಇದ್ದೀನಿವಾ, ಈ ಗಾಜಿನ ಒಂದು ಬಾಟಲ್ನಲ್ಲಿ ನಾನು ತೋರಿಸುವಂಥ ಒಂದು ಚಿಕ್ಕದಾದಂಥ ಒಂದು ಗಂಟನ್ನು ಇಟ್ಟು ನೋಡಿ ಫ್ರೆಂಡ್ಸ್. ಅದರ ಒಳಗಡೆ ಬರೀ ಮೂರು ಪದಾರ್ಥಗಳಿರುತ್ತೆ ಅಷ್ಟೇ. ನೋಡಿ, ನಾನು ನಿಮಗೆ ಇಲ್ಲಿ ಗಂಟನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ನಿಮಗೆ ಉಪ್ಪಿನ ಜಾರನ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ, ಉಪ್ಪನ್ನ ನಾನು ಇವತ್ತು ಒಂದು ಗಾಜಿನ ಬಾಟಲ್ನಲ್ಲಿ ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಂದು ಆಷಾಢ ಶುಕ್ರವಾರದ ಪರಮ ಪವಿತ್ರವಾದಂತಹ ದಿನ. ಈ ಉಪ್ಪಿನ ಜಾರಿನಲ್ಲಿ ನೋಡಿ ನಾನು ನಿಮಗೆ ನೋಡಿ ಇಲ್ಲಿ ಒಂದು ಗಂಟನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಗಂಟನ್ನ ನೀವು ಈ ಉಪ್ಪಿನ ಜಾರಿನಲ್ಲಿ ನೀವು ಈ ಗಂಟಿನ ಒಳಗಡೆ ಮೂರು ಪದಾರ್ಥಗಳಿರುತ್ತೆ ಫ್ರೆಂಡ್ಸ್. ಆ 3 ಪದಾರ್ಥಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ 3 ಪದಾರ್ಥಗಳನ್ನ ನೀವು ಈ ಉಪ್ಪಿನ ಜಾರಿನಲ್ಲಿ ನೀವು ಬಚ್ಚಿಡೋದ್ರಿಂದ ನಿಮಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ, ಬಾಳು ಬಂಗಾರವಾಗುತ್ತೆ, ನಾನಾ ಮೂಲಗಳಿಂದ ನಿಮಗೆ ಧನಾಗಮನವಾಗುತ್ತೆ, ಕಷ್ಟಗಳೆಲ್ಲವೂ ಸಹ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳಿದ್ದರೆ ಮತ್ತು ಸಾಲ ಬಾಧೆಗಳನ್ನ ಯಾರೆಲ್ಲ ಅನುಭವಿಸ್ತಾ ಇದ್ದೀರೋ ಅವರೆಲ್ಲರಿಗೂ ಇದು ಒಂದು ತಂತ್ರವನ್ನು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಆಷಾಢ ಶುಕ್ರವಾರ ಆದ್ದರಿಂದ ದೈವಿಕ ಮಾಸ, ದೈವಿಕ ದಿನ ಅಂತಲೇ ನಮಗೆ ಹೇಳಲಾಗುತ್ತೆ. ಈ ಆಷಾಢ ಮಾಸ ಅಂತ ಅಂದ್ರೇ ಸಾಕು, ದೈವಿಕ ಮಾಸ ಅಂತ ಕರಿತೀವಿ. ಈ ಮಾಸದಲ್ಲಿ ನಾವು ಮಾಡುವಂಥ ಯಾವುದೇ ಒಂದು ಪೂಜೆ ಪುರಸ್ಕಾರಗಳು ನಮಗೆ 100ಕ್ಕೆ 100ರಷ್ಟು ಫಲನ ಕೊಡುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಈ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಉಪ್ಪಿನ ಪರಿಹಾರನ ನೀವು ಮಾಡ್ಕೊಂಡು ನೋಡಿ. ಹಣಕಾಸು ವಿಪರೀತವಾಗಿ ವೃದ್ಧಿಸುತ್ತೆ, ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ನಿಮ್ಮ ಜೀವನನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ಮೂಲೆಯಿಂದ ಹಣ ಬರುತ್ತಲೇ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಶ್ರೀಮಂತಿಯ ಗುಟ್ಟು ಅಂತಲೂ ಸಹ ನಾವು ಹೇಳ್ಬೋದು. ತಪ್ಪದೆ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ತಪ್ಪದೆ ಇವತ್ತೊಂದು ದಿನ ಗೋಧೂಳಿಯ ಸಮಯದಲ್ಲಿ ನೀವು ಇದನ್ನು ಮಾಡ್ಕೊಂಡು ನೋಡಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ನಿಮಗೆ ಉಪ್ಪನ್ನ ಹರಳುಪ್ಪನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಹರಳುಪ್ಪನ್ನ ನಾನು ಒಂದು ಗಾಜಿನ ಬಾಟಲ್ನಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಅಂದರೆ ಆಷಾಢ ಮಾಸದ ಶುಕ್ರವಾರವಾದ್ದರಿಂದ ನೀವು ಶೀಘ್ರವಾಗಿ ಎದ್ದೇಳಿ ಮನೆಯೆಲ್ಲವನ್ನು ಸಹ ತಪ್ಪದೆ ಅಂದರೆ ಶುಭ್ರಗೊಳಿಸ್ಕೊಂಡು ಅಂಗಳೆಲ್ಲವನ್ನು ಸಹ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲವನ್ನು ಹೊಸ್ತಿಲಿಗೆ ಹಚ್ಚಿ ಇದೆಲ್ಲವನ್ನು ಸಹ ನೀವು ಸೂರ್ಯೋದಯಕ್ಕೆ ಮುನ್ನನೇ ಮಾಡ್ಕೊಂಡಿರ್ತೀರ ಅಲ್ವಾ. ಮಾಡಿರ್ತೀರ ಪ್ರತಿಯೊಬ್ಬರು ಮನೆಯಲ್ಲಿ. ಇವತ್ತು ಶುಕ್ರವಾರ ಅಂತಂದಮೇಲೆ ಪ್ರತಿಯೊಬ್ಬರು ಸಹ ನೀವು ಮಾಡಿರ್ತೀರ. ಮಾಡ್ಕೊಳ್ಳಿ. ಇವತ್ತು ಆಷಾಢ ಶುಕ್ರವಾರವಾದ್ದರಿಂದ ಈ ತಾಯಿಯ ಸಂಚಾರ ಅಂದರೆ ಗೋಧೂಳಿಯ ಸಮಯದಲ್ಲಿ ಮಹಾಲಕ್ಷ್ಮಿ ತಾಯಿಯ ಸಂಚಾರವಿರುತ್ತೆ. ಯಾರ ಮನೆಯ ಅಂಗಳದಲ್ಲಿ ಅರಿಶಿನ ಕುಂಕುಮ ರಂಗೋಲಿಯಿಂದ ಕಂಗೊಳಿಸ್ತಾ ಇರುತ್ತೋ ಆ ಮನೆಗೆ ಮಾತೆ ಮಹಾಲಕ್ಷ್ಮಿ ಪ್ರವೇಶಿಸ್ತಾಳೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮನೆಯನ್ನೆಲ್ಲವನ್ನು ಒರೆಸಿ ಶುಭ್ರವಾಗಿಸ್ಕೊಂಡು ಮನೆ ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ನೀವು ಮನೆಯೆಲ್ಲವನ್ನು ಸಹ ನೀವು ಒರೆಸಿಕೊಳ್ಳಿ.
ಮನೆಯೆಲ್ಲನೂ ನೀವು ಒರೆಸ್ಕೊಳ್ಳಿ. ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತ ಹೇಳ್ತೀನಿ ನಿಮ್ಮ ಮನೆಯಲ್ಲಿರುವಂತಹ ಸಂಪೂರ್ಣ ದಾರಿದ್ರ್ಯ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಹಣ ನಿಲ್ತಾ ಇಲ್ಲ, ಕಷ್ಟದ ಮೇಲೆ ಕಷ್ಟ ಆಗ್ತಾ ಇದೆ, ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ನಮಗೆ ಶುಭ ಫಲನೇ ದೊರೆಯುತ್ತಿಲ್ಲ ಅಂತಂದರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ. ಖಂಡಿತ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನಾವು ಮಹಾಲಕ್ಷ್ಮಿಯ ಅಂದರೆ ಈ ಉಪ್ಪನ್ನ ನಾವು ಮಹಾಲಕ್ಷ್ಮಿಯ ಸಂಕೇತ ಅಂತ ಹೇಳಿ ಪರಿಗಣಿಸ್ತೀವಿ ಅಲ್ವಾ. ಹಾಗಾಗಿ ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ನಿಮಗೆ ಇದು ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನೀವು ಗಮನಿಸ್ತಾ ಹೋಗ್ತೀರಾ. ಯಾವುದೇ ಕಷ್ಟಗಳು ಆಗಲ್ಲ. ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಸಾಧಿಸ್ತೀರಾ. ಬರಬೇಕಾದಂಥ ಆಸ್ತಿ ಯಾವುದಾದ್ರು ನಿಮಗೆ ಬರ್ತಾ ಇಲ್ಲ ಅಂತಂದರೆ ಖಂಡಿತ ಅದು ನಿಮ್ಮ ಪಾಲಾಗುತ್ತೆ. ಸಾಲ ಬಾಧೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ವ್ಯಾಪಾರ ವಹಿವಾಟುಗಳನ್ನ ಯಾರ್ಯಾರು ಮಾಡ್ತಾ ಇರ್ತೀರೋ ಅವರೆಲ್ಲರಿಗೂ ಸಹ ನಿಮಗೆ ಹೆಚ್ಚಿನ ಲಾಭಾಂಶನೇ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಈ ಚಿಕ್ಕ ಗಂಟನ್ನ ನೋಡಿ, ನಾನು ಇವತ್ತು ನಿಮಗೆ ಈ ಒಂದು ಚಿಕ್ಕದಾದಂಥ ಒಂದು ಗಂಟನ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದೊಂದು ಚಿಕ್ಕದಾದಂಥ ಈ ಒಂದು ಗಂಟನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ. ಈ ಚಿಕ್ಕದಾದಂಥ ಗಂಟನ್ನ ನೀವು ಈ ಉಪ್ಪಿನ ಒಳಗಡೆ ನೀವು 9 ದಿನಗಳ ಕಾಲ ಇಡಬೇಕಾಗುತ್ತೆ. ಒಂದು ಗಂಟನ್ನ ನೀವು 9 ದಿನಗಳ ಕಾಲ ನೀವು ಇಡೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. 9 ದಿನ ಇಟ್ಟು ನೋಡಿ ಫ್ರೆಂಡ್ಸ್, ಜಾಸ್ತಿ ದಿನ ಬೇಕಾಗಿಲ್ಲ. 9 ದಿನ ಇದನ್ನ ಇಡಬಹುದು. ಮತ್ತು ತಿಂಗಳುಗಟ್ಟಲೆನೂ ಸಹ ಇದನ್ನ ನೀವು ಈ ಗಂಟನ್ನ ನೀವು ಈ ಉಪ್ಪಿನ ಒಳಗಡೆ ಇಡ್ಬೋದು. ಆದರೆ ನಾವು ಇಡುವಂತಹ ಪದಾರ್ಥ ಮೇಲೆ ಇದು ಮುಖ್ಯ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ತಿಳಿಸ್ಕೊಡ್ತಾ ಇರುವಂಥ ಪ್ರಕಾರದಲ್ಲೇ ನೀವು ಮಾಡ್ಕೊಂಡು ನೋಡಿ. 3 ಪದಾರ್ಥಗಳು ಫ್ರೆಂಡ್ಸ್. ಇದರಲ್ಲಿ ಈ ಗಂಟಿನ ಒಳಗಡೆ ಇರುವಂಥದ್ದು 3 ಪದಾರ್ಥ. ಇದನ್ನ ಇಟ್ಟು ನೋಡಿ ಫ್ರೆಂಡ್ಸ್, ಈ 3 ಪದಾರ್ಥಗಳು ನೀವು ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು. ಹಣವನ್ನು ವಿಪರೀತವಾಗಿ ವೃದ್ಧಿಸ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಉಪ್ಪು ಅಂತ ಅನ್ನೋದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸಂಕೇತ ಅಲ್ವಾ. ಉಪ್ಪು ಅಂತ ಅನ್ನೋದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸಂಕೇತ, ಸ್ವರೂಪ ಅಂತಲೂ ಸಹ ನಾವು ಕರಿತೀವಿ, ಅಂದರೆ ಹೇಳ್ತಾರೆ ಅಲ್ವಾ. ಹಾಗಾಗಿ ಉಪ್ಪು ಕೂಡ ಸಮುದ್ರದಲ್ಲಿ ಜನವಾದದ್ದು, ಹಾಗೆ ಮಹಾಲಕ್ಷ್ಮಿನೂ ಕೂಡ ಸಮುದ್ರದಲ್ಲಿ ಜನನವಾದವಳು ಅಂತಲೇ ಹೇಳ್ಬೋದು. ಇವರಿಬ್ಬರಿಗೂ ಸಹ ಅಕ್ಕ ತಂಗಿಯರ ಸಂಬಂಧ ಇದೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಈ ಲಕ್ಷ್ಮಿಯ ಸ್ವರೂಪವಾದಂತಹ ಈ ಉಪ್ಪಿನ ತಂತ್ರವನ್ನು ಬಳಸೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾನು ತೋರಿಸುವಂತಹ ಈ ಉಪ್ಪಿನ ಜಾರಿನೊಳಗೆ ಈ 3 ಪದಾರ್ಥಗಳನ್ನು ನೀವು ಬಚ್ಚಿಟ್ಟು ನೋಡಿ. ಇದಕ್ಕೆ ಬೇಕಾಗಿರುವಂತಹ ಮೊದಲನೇ ವಸ್ತು ಯಾವುದು ಅಂತಂದರೆ ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂತಹ ಮೊದಲನೇ ಪದಾರ್ಥ ಅಂತಂದರೆ ನೋಡಿ, ನಾನು ನಿಮಗೆ ಕೆಂಪು ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ನೀವು ತೆಗೆದುಕೊಳ್ಳಿ. ಇದನ್ನು ನೀವು ಆದಷ್ಟು ಶುಭ್ರವಾಗಿರುವಂತಹ ಬ್ಲೌಸ್ ಪೀಸ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಆ ಕಡೆ ಈ ಕಡೆ ಅರ್ಧೋಗಿರೋದಂಥದ್ದಾಗಿರ್ಬೋದು, ಇಲ್ಲ ಏನೋ ಸ್ಟಿಚ್ ಹಾಕಿರುವಂಥದ್ದಾಗಿರ್ಬೋದು, ಇಂಥದ್ದನ್ನೆಲ್ಲ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಹೊಸದಾದಂಥ ಒಂದು ಬ್ಲೌಸ್ ಪೀಸ್ನೇ ನೀವು ತೆಗೆದುಕೊಳ್ಳಿ. ಇಲ್ಲ ಮನೆಯಲ್ಲೇ ಇದೆ ಅಂತಂದರೆ ಅದನ್ನೇ ನೀವು ಬೇಕಾದ್ರೆ ವಾಶ್ ಮಾಡಿಕೊಂಡು ನೀವು ಅದನ್ನೇ ಒಣಗಿಸ್ಕೊಂಡು ನೀವು ಈ ರೀತಿ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ. ಈ ರೀತಿ ಇದ್ರ ಜೊತೆಗೆ ಅಂದರೆ ಇದು ತೆಗೆದುಕೊಳ್ಳಿ. ಯಾಕೆ ಅಂತಂದರೆ ಈ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ಬೋದು. ಅರೆ ಮಾತೆ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣ ಅಂತಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ತೆಗೆದುಕೊಂಡು ಇದಕ್ಕೆ ನೀವು ಈಗ ಏನು ಮಾಡಬೇಕು ಅಂತಂದರೆ ಒಂದೇ ಒಂದು ಗಂಟು ಅಡಿಕೆ ಅಂದರೆ ಗುಂಡು ಅಡಿಕೆ. ನೋಡಿ, ನಾನು ನಿಮಗಿಲ್ಲಿ ಒಂದು ಇದನ್ನ ಬಟ್ಟಲು ಅಡಿಕೆ ಅಂತಲೂ ಸಹ ಕರಿತೀವಿ, ಇಲ್ಲ ಗುಂಟು ಅಡಿಕೆ ಅಂತಲೂ ಸಹ ಕರಿತೀವಿ. ಇದು ಲಕ್ಷ್ಮಿಯ ಸ್ವರೂಪವಾದ್ದು. ಆದ್ದರಿಂದ ನಾವಿಲ್ಲಿ ಒಂದೇ ಒಂದು ಗುಂಡು ಅಡಿಕೆ ಅಂದರೆ ಬಟ್ಲಡಿಕೆನ ತೆಗೆದುಕೊಳ್ಳೋಣ. ಇದ್ರ ಜೊತೆಗೆ ಒಂದು ಅರಿಶಿಣದ ಕೊಂಬನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಅರಿಶಿಣ ಕೊಂಬು ಅಂತಂದರೆ ಲಕ್ಷ್ಮೀ ಮಾತೆಗೆ ತುಂಬಾ ಪ್ರೀತಿಕಾರಕವಾದ್ದು ಅಂತಲೇ ಹೇಳ್ಬೋದು ಅಲ್ವಾ. ನಾವು ನಮ್ಮ ಹೆಣ್ಮಕ್ಳಿಗೆ ಮಾಂಗಲ್ಯ ಧಾರಣೆ ಆಗಬೇಕಾದ್ರೆ ಮೊದಲು ನಾವು ಮಾಂಗಲ್ಯವನ್ನು ನಾವು ಕತ್ತಿಗೆ ಕಟ್ಟಲ್ಲ. ಈ ಅರಿಶಿಣದ ಕೊಂಬಿನಿಂದ ಮಾಡಿದಂತಹ ಒಂದು ತಾಲಿನ ಅಂದರೆ ಅರಿಶಿಣ ಕೊಂಬನ್ನ ಬಳಸ್ಕೊಂಡು ಮಾಡಿದಂತಹ ಒಂದು ತಾಲಿನ ನಾವು ಮಾಂಗಲ್ಯವಾಗಿ ಕಟ್ತಾರಲ್ವಾ. ಹಾಗಾಗಿ ನೋಡಿ, ತುಂಬಾ ಪರಮ ಪವಿತ್ರವಾದದ್ದು ಇದು ಅಂತಲೇ ಹೇಳ್ಬೋದು. ಹಾಗಾಗಿ ನಾವಿಲ್ಲಿ ಅರಿಶಿಣದ ಕೊಂಬನ್ನ ಒಂದನ್ನು ತೆಗೆದುಕೊಳ್ಳೋಣ ಫ್ರೆಂಡ್ಸ್. ಇದನ್ನು ತೆಗೆದುಕೊಳ್ಬೇಕಾದ್ರೆ ನೀವು ನೋಡಿ ಈ ರೀತಿ ಕೊಂಬು ಬಂದಿರಬೇಕು. ನೋಡಿ, ಇಲ್ಲೊಂದು ಕೊಂಬು ಬಂದಿದೆ, ಈ ಕಡೆ ಒಂದು ಕೊಂಬು ಬಂದಿದೆಯಲ್ವಾ. ಈ ರೀತಿ ಒಂದು 2-3 ಕೊಂಬು ಬಂದಿರುವಂತಹ ಒಂದು ಅರಿಶಿಣದ ಕೊಂಬನ್ನ ನೀವು ಇದಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ನೆಕ್ಸ್ಟು ನೀವು ನೋಡಿ
ಕಮಲದ ಬೀಜ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಒಂದು ಕಮಲದ ಬೀಜನ ನೀವು ತೆಗೆದುಕೊಳ್ಬೇಕು. ಇದೆಲ್ಲವೂ ಸಹ ನಿಮಗೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ಕೇಳಿ ನೋಡಿ ಫ್ರೆಂಡ್ಸ್, ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಜಾಸ್ತಿ ಅಮೌಂಟು ಸಹ ಏನು ಖರ್ಚಾಗಲ್ಲ. ಒಂದು 20-30 ರೂಪಾಯಿಗೆಲ್ಲ ಇದು ಸಿಗುತ್ತೆ. ನೋಡಿ ನೋಡಿ ಇದಕ್ಕೆ ನೋಡಿ ನಾವು ಕಮಲದ ಬೀಜನ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಕಮಲದ ಬೀಜನ ನೀವು ಒಂದನ್ನು ಕಮಲದ ಬೀಜನ ತೆಗೆದುಕೊಳ್ಳಿ. ಯಾಕೆಂದರೆ ಕಮಲ ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ. ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥದ್ದು ಅಲ್ವಾ. ಮಾತೆ ಮಹಾಲಕ್ಷ್ಮಿ ಕಮಲದಲ್ಲಿ ಕೂತಿರ್ತಾಳೆ ಅಲ್ವಾ. ಹಾಗಾಗಿ ಒಂದು ಕಮಲದ ಬೀಜನ ನಾವು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾಗಿರೋದು ನೋಡಿ ಈ ಚಕ್ಕೆನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪೀಸು ಅಂದರೆ ಒಂದು ತುಂಡಾದಂಥ ಚಕ್ಕೆನ ತೋರಿಸ್ತಾ ಇದ್ದೀನಿ. ಇದು ಚಕ್ಕೆ ಏನಕ್ಕೆ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ. ಇದು ಹಣವನ್ನು ಮ್ಯಾಗ್ನೆಟ್ ಅಂತ ಎಳೆಯುತ್ತೆ. ಹಾಗಾಗಿ ಇಲ್ಲಿ ಒಂದು ಚಕ್ಕೆನ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ನೆಕ್ಸ್ಟು ಇಲ್ಲಿ ನೀವು ನೋಡಿ 2 ರೂಪಾಯಿ ಕಾಯಿನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ 2 ರೂಪಾಯಿ ಕಾಯಿನ ನೀವು 2 ರೂಪಾಯಿ ಕಾಯಿನೂ ನೀವು ತೆಗೆದುಕೊಳ್ಬೋದು, ಇಲ್ಲ 5 ರೂಪಾಯಿ ಕಾಯಿನೂ ತೆಗೆದುಕೊಳ್ಬೋದು. ಇಲ್ಲ ಅಂತಂದರೆ ನಿಮ್ಮ ಹತ್ರ ಒಂದು ಬೆಳ್ಳಿಯ ನಾಣ್ಯ ಇದೆ ಅಂತಂದರೆ ನೀವು ಅದನ್ನು ತೆಗೆದುಕೊಳ್ಬೋದು. ಇಲ್ಲ ಒಂದು ಚಿಕ್ಕದಾದಂಥ ಒಂದು ಮೂಗುಬಟ್ಟು ಇದೆ ಅಂದರೆ ನೀವು ಅದನ್ನು ಸಹ ನೀವು ತೆಗೆದುಕೊಳ್ಬೋದು. ನಾನು ಇಲ್ಲಿ ನಿಮಗೆ 2 ರೂಪಾಯಿ ಕಾಯಿನ ತೋರಿಸ್ತಾ ಇದ್ದೀನಿ. 2 ರೂಪಾಯಿ ಕಾಯಿನ ನೀವು ಏನು ತೆಗೆದುಕೊಳ್ಬೇಕು ಅಂತಂದರೆ ಇದು ಹಣವನ್ನು ವೃದ್ಧಿಸುತ್ತೆ. ನಮ್ಮ ಮನೆಯಲ್ಲಿರುವಂಥ ಹಣದ ಸಮಸ್ಯೆನದು ಹೋಗಲಾಡಿಸುತ್ತೆ. ಇದು ಹಣವನ್ನು ದಿನದಿಂದ ದಿನಕ್ಕೆ ಹಣ ಹೆಚ್ಚಾಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನಾವಿಲ್ಲಿ 2 ರೂಪಾಯಿ ಕಾಯಿನ ನಾವಿಲ್ಲಿ ತೆಗೆದುಕೊಳ್ಳೋಣ. ನೋಡಿ ಇಷ್ಟು ಪದಾರ್ಥಗಳಲ್ಲಿ ನಾನು ಇಷ್ಟು ಪದಾರ್ಥಗಳನ್ನು ಸೇರಿಸಿದ್ದೀನಿ. ಆದರೆ ನೀವು ಕೇಳ್ಬೋದು ನನಗೆ 3 ಪದಾರ್ಥ ಅಂತ ಅಂದ್ರಲ್ಲ ಮೇಡಮ್, ನೀವು ಇದನ್ನು ನೀವು ಎಲ್ಲನೂ ಸೇರಿಸಿದ್ದೀರಲ್ಲ ಅಂತ ಕೇಳ್ಬೋದು. ಆದರೆ ನೀವು ಇಷ್ಟು ಪದಾರ್ಥಗಳು ನಿಮ್ಮ ಮನೇಲಿ ಇದೆ ಅಂತಂದರೆ ನೀವು ಇಷ್ಟನ್ನು ಸೇರಿಸ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಬೇಕಾದ್ರೆ ನೀವು ನೋಡಿ ಈ ಬಟ್ಲಡ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಈ ಚಕ್ಕೆ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಕಾಯಿನ್ ಅಂತ ಅನ್ನೋದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ನೋಡಿ ಇಷ್ಟು ಪದಾರ್ಥವನ್ನು ಸಹ ನೀವು ಸೇರಿಸ್ಕೋಬೋದು. ನೋಡಿ 3 ಪದಾರ್ಥ ಆಯ್ತಲ್ವಾ. ಈ 3 ಪದಾರ್ಥಗಳನ್ನು ಸಹ ನೀವು ಸೇರಿಸ್ಕೊಂಡು ಒಂದು ಗಂಟು ಹಾಕ್ಕೊಳ್ಳಿ. ಅಕಸ್ಮಾತ್ ಮನೇಲಿ ಇದೆ ಅಂತಂದರೆ ನೀವು ಇದನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಇಲ್ಲ ಅಂತಂದರೆ ಬೇಕಾದ್ರೆ ಇವೆರಡನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ ನಾನು ಇಲ್ಲಿ ಇದೆ ಅಂತ ಹೇಳಿ ನಾನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ನೋಡಿ ಇದನ್ನೆಲ್ಲವನ್ನು ಸಹ ನೀವು ಈ ಒಂದು ಬ್ಲೌಸ್ ಪೀಸಿಗೆ ನೀವು ಮಧ್ಯದಲ್ಲಿ ಸೇರಿಸಿ ನೀವು ಗಂಟು ಹಾಕೋಬೇಕಾಗುತ್ತೆ. ನೋಡಿ ಈ ರೀತಿ ನೀವು ಒಂದು ಗಂಟನ್ನ ಹಾಕ್ಕೊಳ್ಳಿ. ಈ ಗಂಟನ್ನ ಹಾಕ್ಕೊಂಡು ಅಂದರೆ ಇದನ್ನು ಒಂದು ದಾರದಿಂದ ನೀವು ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಉಪ್ಪು ಕೂಡ ಸಮುದ್ರದ ಜನನವಾದದ್ದು, ಮಹಾಲಕ್ಷ್ಮಿನೂ ಸಮುದ್ರದಲ್ಲಿ ಜನನವಾದದ್ದು ಅಲ್ವಾ. ನೋಡಿ ಇಷ್ಟು ಪದಾರ್ಥಗಳನ್ನು ನಾವು ಸೇರಿಸಿ ಒಂದು ಗಂಟನ್ನ ಹಾಕ್ಕೊಂಡಿದ್ದೀವಿ. ಇದೆಲ್ಲವನ್ನು ಸಹ ನಾವು ಗಂಟು ಹಾಕ್ಕೊಂಡು ನಾವು ಒಂದು ದಾರದಿಂದ ಕಟ್ಟಿ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಇದನ್ನ ನೀವು ಲಕ್ಷ್ಮೀ ಮಾತೆಗೆ ನೀವು ದೀಪ ಎಲ್ಲ ಹಚ್ಚಿರ್ತೀರಲ್ವ, ದೀಪ ಅಂದರೆ ತುಪ್ಪದ ದೀಪವನ್ನೇ ಇವತ್ತೊಂದು ದಿನ ಹಚ್ಚಿ ನೀವು ಈ ಒಂದು ಗಂಟನ್ನ ಇದೆಲ್ಲ ಪದಾರ್ಥಗಳನ್ನ ಇಟ್ಟು ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ನೋಡಿ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ಸೇರಿಸಿ ಒಂದು ಕೆಂಪು ಬಣ್ಣದ ಹೂವನ್ನು ಸಹ ಅರ್ಪಿಸಿ ಇದಕ್ಕೆ ದೀಪಗಳನ್ನು ಸಹ ತೋರಿಸಿಕೊಂಡು ನೀವು ಇದಕ್ಕೆ ಸಾಂಬ್ರಾಣಿಯ ಹೊಗೆಯನ್ನು ತೋರಿಸ್ಕೊಂಡು ನೀವು ಸಾಯಂಕಾಲ ಸಮಯದಲ್ಲೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನ ನೀವು ಆದಷ್ಟು ಸಾಯಂಕಾಲದ ಸಮಯದಲ್ಲೇ ಮಾಡ್ಕೊಳ್ಳಿ. ಇಲ್ಲಿ ಲಕ್ಷ್ಮಿಯ ಸಂಚಾರ ಅಂದರೆ ಸಾಯಂಕಾಲದ ಸಮಯದಲ್ಲಿ ಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರುತ್ತೆ. ಲಕ್ಷ್ಮಿಯ ಅನುಗ್ರಹ ಇದಕ್ಕೆ ಸಿಕ್ಕಿರುತ್ತೆ. ಇದನ್ನ ನೀವು 9 ದಿನಗಳ ಕಾಲ ನೀವು ನಾನು ನಿಮಗೆ ಇಲ್ಲಿ ನೋಡಿ ಇಲ್ಲಿ ನಾನು ನಿಮಗೆ ಹರಳುಪ್ಪನ್ನ ತೋರಿಸ್ತಾ ಇದ್ದೀನಲ್ವ. ಈ ಹರಳುಪ್ಪಿನ ಒಳಗಡೆ ಈ ಒಂದು ಗಂಟನ್ನು ನೀವು ಈ ಚಿಕ್ಕದಾದಂಥ ಗಂಟನ್ನ ನೀವು ಗಂಟಾಕಿ ಈ ಒಂದು ಗಂಟನ್ನು ನೀವು ಈ ಒಂದು ಒಳಗಡೆ ನೀವು ಅಂದರೆ ತಳಭಾಗದಲ್ಲಿ ನೀವು ಈ ರೀತಿ ಇಡಬೇಕಾಗುತ್ತೆ. ತಳಭಾಗದಲ್ಲಿ ಅಂದರೆ ಈ ರೀತಿ ಮಧ್ಯದ ಭಾಗದಲ್ಲಿ ನೀವು ಈ ಗಂಟನ್ನ ಹಾಕಿ ಮೇಲ್ಭಾಗಕ್ಕೆ ನೀವು ಈ ಒಂದು ಉಪ್ಪನ್ನು ಈ ರೀತಿ ಮುಚ್ಚಬೇಕಾಗುತ್ತೆ. ಅಂದರೆ ಈ ಒಂದು ಗಂಟನ್ನು ನೀವು ಮಧ್ಯದ ಭಾಗಕ್ಕೆ ಹಾಕಿ ಇದನ್ನ ನೀವು ಬಚ್ಚಿಡಬೇಕಾಗುತ್ತೆ. ಈ ರೀತಿ ನೀವು ಬಚ್ಚಿಟ್ಟು ಪ್ರತಿನಿತ್ಯದ ಅಡುಗೆಯಲ್ಲಿ ನೀವು ಈ ಉಪ್ಪನ್ನೇ ಬಳಸಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನ ಸಪ್ರೇಟಾಗಿ ಎತ್ತಿಡೋದಾಗಿರ್ಬೋದು, ಇಲ್ಲ ಸಪ್ರೇಟಾಗಿ ಈ ಉಪ್ಪನ್ನ ಎತ್ತಿಡ್ಬೋದಾಗಿರ್ಬೋದು, ಅಡುಗೆಗೆ ಬಳಸದೇ ಇರುವಂಥದ್ದಾಗಿರ್ಬೋದು. ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಈ ಗಂಟು ಪಾಡಿಗೆ ಇದು ಒಂದು ಕಡೆ ಸೈಡಲ್ಲಿ ಇರಲಿ. ಉಳಿದ ಭಾಗದಲ್ಲಿರುವಂತಹ ಉಪ್ಪನ್ನ ನೀವು ತೆಗೆದುಕೊಂಡು ಅದನ್ನು ಪ್ರತಿನಿತ್ಯದ ಅಡುಗೆಯಲ್ಲಿ ನೀವು ಬಳಸ್ಕೊಡಿ. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನಾನಾ ಮೂಲಗಳಿಂದ ಹಣ ಬರುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಹಣದ ಸಮೇತವಾಗಿ ನಿಮಗೆ ಅದೃಷ್ಟ ಐಶ್ವರ್ಯ ಅನ್ನೋದೇ ನಿಮಗೆ ಬರುತ್ತೆ. ಕಷ್ಟಗಳೆಲ್ಲವೂ ಸಹ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ನೀವು ಇದನ್ನ ಸಂಕಲ್ಪ ಮಾಡಿಕೊಂಡು ನೀವು ಇದನ್ನ ಇಡಿ.
ಅಂದರೆ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಇದೆಲ್ಲವನ್ನು ಸೇರಿಸಿ ನೀವು ಪೂಜೆ ಮಾಡ್ತಿರಲ್ಲ, ಆಗ ನಿಮಗೆ ನಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗ್ಗೆ ಇರಲಿ, ನಮ್ಮಲ್ಲಿರುವಂಥ ನಿಮಗೆ ಯಾವ ಕಷ್ಟ ಇದೆ ಆ ಕಷ್ಟನ ಹೇಳ್ಕೊಂಡು ನೀವು ನಂತರ ಇದನ್ನು ನೀವು ಇಟ್ಟು ನಂತರ ಈ ಒಂದು ಗಂಟನ್ನ ತೊಗೊಂಡು ಬಂದು ಉಪ್ಪಿನ ಜಾರಿನಲ್ಲಿ, ಅಡುಗೆ ಮನೆಯಲ್ಲಿರುವಂತಹ ಉಪ್ಪಿನ ಜಾರಿನಲ್ಲಿ ಇದನ್ನ ಬಚ್ಚಿಡಿ. ಈ ರೀತಿ ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರ ಬಗ್ಗೆ ಇರುತ್ತೆ, ಸಾಲದ ಸಮಸ್ಯೆ ಬಗ್ಗೆ ಇರುತ್ತೆ, ಹಣಕಾಸಿನ ಸಮಸ್ಯೆ ಬಗ್ಗೆ ಇರುತ್ತೆ, ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ. ನಿಮಗಿರುವಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ತುಂಬಾ ಒಂದು ಸ್ಟ್ರಾಂಗ್ ಆಗಿರುವಂತಹ ಈ ಉಪ್ಪಿನ ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸಹ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ 100ಗೆ 1000% ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದನ್ನ ನೀವು ಮಾಡಿ ನೋಡಿ. ನಂತರ ಇದನ್ನ ನೀವು 9 ದಿನ ಮಾಡ್ತೀವಿ ಅಂತ ಸಂಕಲ್ಪನ ಆದರೂ ಮಾಡಿಕೊಂಡು ಅಂದರೆ 9 ದಿನ ಇದನ್ನು ಇಟ್ಕೋತೀವಿ ಅಂತ, ಉಪ್ಪಿನ ಜಾರಿನಲ್ಲಿ ಇಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಈ ರೀತಿಯೂ ಮಾಡ್ಬೋದು, ಇಲ್ಲ 5 ದಿನ ಅಂತಲೂ ಮಾಡ್ಬೋದು, ಇಲ್ಲ ತಿಂಗಳುಗಟ್ಟಲೆ ನಾವು ಇಟ್ಕೋತೀವಿ ಅಂತಲೂ ಅಂದ್ರೂ ಸಹ ನೀವು ಇದನ್ನು ತಿಂಗಳುಗಟ್ಟಲೆನೂ ಸಹ ಇಟ್ಕೊಂಡು ನೀವು ಅದೇ ಪೂಜೆ ಮಾಡಿ ಇಟ್ಕೊಂಡ್ರೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನಂತರ ನೀವು 9 ದಿನ ಕಳೆದ ನಂತರ ಇಲ್ಲ 1 ತಿಂಗಳು ಕಳೆದ ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ, ಇದನ್ನು ಈ ಒಂದು ಗಂಟನ್ನು ತೆಗೆದು, ಅಂದರೆ ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ಮಾಡಿರ್ತೀರಾ, ಮತ್ತು ಮುಂದಿನ ಶುಕ್ರವಾರನೂ ಸಹ ಈಗ ಒಂದು ಗಂಟೆ ನೀವು ತೆಗೆದುಕೊಳ್ಬೋದು. ಅಂದರೆ ನೀವು ಬೇಡಿದಂತಹ ಒಂದು ಸಮಸ್ಯೆ ಬಗೆಹರಿತು, ನಮಗೆ ಹಣ ಬಂತು ಅಂದಾಗ ನೆಕ್ಸ್ಟ್ ಯಾವಾಗ ಬರುತ್ತೆ ನಿಮಗೆ ಶುಕ್ರವಾರ, ಆ ದಿನದಲ್ಲಿ ನೀವು ಈ ಒಂದು ಗಂಟನ್ನ ತೆಗೆದು ಹೊಸ ಗಂಟನಾಗಿ ಮತ್ತೆ ಇದೇ ಪ್ರಕಾರದಲ್ಲಿ ಮಾಡಿ ನೀವು ಮತ್ತೆ ಉಪ್ಪಿನ ಜಾರಿನೊಳಗೆ ಹಾಕಿ ಇಟ್ಕೋಬೋದು. ನಂತರ ಇದು 9 ದಿನ ಕಳೆದ ನಂತರ ಈ ಎಲ್ಲ ವಸ್ತುಗಳನ್ನ, ಈ ಎಲ್ಲ ಪದಾರ್ಥಗಳನ್ನ ನಾವು ಏನು ಮಾಡಬೇಕು ಅಂತಂದರೆ ನೋಡಿ, ಇದನ್ನು ನೀವು ಅಂದರೆ ಬಟ್ಲಡಿಕೆ ಮತ್ತು ಈ ಒಂದು ಅರಿಶಿಣದ ಕೊಂಬು ಎರಡನ್ನು ತುಳಸಿ ಗಿಡಕ್ಕೆ ನೀವು ಊತಾಕಬೇಕಾಗುತ್ತೆ. ಇಲ್ಲ ಯಾವುದಾದ್ರೂ ಮರದ, ಅಂದರೆ ಯಾವುದಾದ್ರೂ ಒಂದು ಮರದ ಯಾರು ಓಡಾಡದೇ ಇರುವಂಥ ಜಾಗ ಇರುತ್ತಲ್ವ, ಆ ಕಡೆಗೆ ನೀವು ತಗೊಂಡೋಗಿ ಇದನ್ನ ಮರದ ಕೊಂಬೆ ಹತ್ರ ಆ ಒಂದು ಬುಡಕ್ಕೆ ಹಾಕ್ಬಿಡ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಇದನ್ನ ನೀವು ತುಳಸಿ ಗಿಡದ ಬುಡದಲ್ಲಿ ಊತಾಕಬೇಕಾಗುತ್ತೆ. ಈ ರೀತಿ ನೀವು ತುಳಸಿ ಗಿಡದ ಬುಡದಲ್ಲಿ ಈ 2 ಪದಾರ್ಥವನ್ನು ನೀವು ಊತಾಕೋದ್ರಿಂದ ನಿಮಗೆ ಲಕ್ಷ್ಮೀ ಅನುಗ್ರಹವಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು. ಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಯಾಕೆಂದರೆ ತುಳಸಿ ಮಾತೆಯೂ ಸಹ ನಾವು ಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಕರಿತೀವಿ ಅಲ್ವಾ. ಪ್ರತಿಯೊಬ್ಬರು ನಮ್ಮ ಹಿಂದೂ ಮನೆಗಳಲ್ಲಿ ಲಕ್ಷ್ಮಿ ತುಳಸಿಯಲ್ಲಿ ಇರ್ತಾಳೆ ಅಂತ ನಾವು ಹೇಳ್ತೀವಿ. ಪ್ರತಿಯೊಬ್ಬರು ಹಿಂದೂ ಮನೆಯಲ್ಲೂ ಸಹ ತುಳಸಿ ಗಿಡ ಅಂತ ಅನ್ನೋದು ಇದ್ದೇ ಇರುತ್ತೆ. ಯಾರ ಮನೆಯಲ್ಲಿ ತುಳಸಿ ಗಿಡ ಇರಲ್ಲ ಹೇಳಿ? ನಮ್ಮ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ತುಳಸಿ ಗಿಡ ಅಂತ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ತುಳಸಿ ಗಿಡಕ್ಕೆ ಇದನ್ನ ನೀವು ಊತೋದ್ರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹ ಅತಿ ಬೇಗ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನಂತರ ಈ ಒಂದು 2 ರೂಪಾಯಿ ಕಾಯಿನ್ ಇರುತ್ತಲ್ವ, ಇದನ್ನ ಯಾವುದಾದ್ರು ಒಂದು ದೇವಸ್ಥಾನದ ಉಂಡಿಗೆ ನೀವು ತೆಗೆದುಕೊಂಡು ಹೋಗಿ ನೀವು ಹಾಕ್ಬಿಡ್ಬೇಕಾಗುತ್ತೆ. ನಂತರ ಈ ಒಂದು ಕಮಲದ ಬೀಜ ಮತ್ತು ಈ ಒಂದು ಚಕ್ಕೆ ಇರುತ್ತಲ್ವ, ಇದನ್ನು ನೀವು ಹಣ ಇಡುವಂತಹ ನಿಮ್ಮ ಬೀರಿನಲ್ಲಿ ಇಟ್ಕೊಂಡು ಪ್ರತಿ ದಿನ ನೀವು ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನ ನೀವು ನಿಮ್ಮ ಮನೆ ದೇವ್ರಿಗೆ ಮಾಡ್ತಿರೋ ಮತ್ತು ಲಕ್ಷ್ಮೀ ದೇವರಿಗೆ ಪೂಜೆ ಮಾಡ್ತಿರೋ ಅಂಥ ಸಂದರ್ಭದಲ್ಲಿ ಬೀರುವಿನಲ್ಲಿ ಇದನ್ನು ಇಟ್ಟಿರ್ತೀರಲ್ವ, ಇದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್ ನಮಗೆ ಬೇಕಾಗಿರುತ್ತೋ ನೋಡಿ. ಇಷ್ಟು ಪದಾರ್ಥವನ್ನು ನೀವು ಸೇರಿಸಿ ನೀವು ಗಂಟಾಕಿ ನೋಡಿ, ಈ ಉಪ್ಪಿನ ಜಾರಿನೊಳಗೆ ನೀವು ಈ ರೀತಿ ನೀವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಹ ಬಗೆಹರಿಯುತ್ತೆ. ನಿಮಗೆ ನಾನಾ ಮೂಲಗಳಿಂದ ಹಣ ಬರುತ್ತೆ. ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನಿಮಗೆ ನಿವಾರಣೆ ಆಗುತ್ತೆ. ಮತ್ತು ನಿಮಗೆ ಏನಾರು ಆಸ್ತಿ ಅಂದರೆ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂತಂದರೆ ಖಂಡಿತ ಅದು ಬರುತ್ತೆ. ಕಷ್ಟಗಳೆಲ್ಲವೂ ಸಹ ನಿರ್ಮೂಲವಾಗುತ್ತೆ. ವೃತ್ತಿ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರಾ. ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇರೋರಿಗೆ ಇದು ಒಂದು ತುಂಬಾ ಒಳ್ಳೆಯದಾಗುತ್ತೆ. ವ್ಯಾಪಾರ ವಹಿವಾಟುಗಳು ಹೆಚ್ಚಾಗಿ ಅಂದರೆ ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚಿನ ಲಾಭಾಂಶನೇ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಇದನ್ನ ಮಾಡೋದ್ರಿಂದ ಅದೃಷ್ಟ ಅಂತ ಅನ್ನೋದು ಕೂಡಿ ಬರುತ್ತೆ. ಇವತ್ತು ಆಷಾಢ ಮಾಸದ ಶುಕ್ರವಾರ ದಿನ, ಇವತ್ತೊಂದು ದಿನ ಇದನ್ನ ನೀವು ಮಾಡಿ ನೋಡಿ. ನಾಳೆಯಿಂದನೇ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದು ಬೇಡ, ನೀವು ನಿಮ್ಮ ಕಣ್ಣಾರ ನೋಡಿ. ದಿನದಿಂದ ದಿನಕ್ಕೆ ಬದಲಾವಣೆಗಳಾಗ್ತಾ ಹೋಗುತ್ತೆ.
ಅದೃಷ್ಟ ಅಂತ ಅನ್ನೋದು ಕೂಡಿ ಬರುತ್ತೆ, ಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಹಣದ ಸಮೇತವಾಗಿ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು. ದಿನದಿಂದ ದಿನಕ್ಕೆ ನೀವು ಯಾವುದೇ ಒಂದು ಸಮಸ್ಯೆ ಇಲ್ಲದೇ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಉಪ್ಪಿನ ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ತಂತ್ರ ಪರಿಹಾರನ ನೀವು ಪ್ರತಿಯೊಬ್ಬರು ಸಹ ಮಾಡ್ಕೊಳ್ಳಿ. ಆದರೆ ಒಂದು ನಂಬಿಕೆ ಇಟ್ಟು ಮಾಡಿ ನೋಡಿ. ಕಾಟಾಚಾರಕ್ಕಾಗಿರ್ಬೋದು, ಮಾಡಬೇಕಲ್ಲ ಅಂತೇಳಿ ಮಾಡೋದಾಗಿರ್ಬೋದು, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಒಂದು ನಂಬಿಕೆ ಇಟ್ಟು ಇದನ್ನು ಮಾಡಿ ನೋಡಿ, ಖಂಡಿತ ನಿಮಗೆ ಒಂದು ಶುಭ ಫಲನೇ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ. ಪ್ರತಿಯೊಬ್ಬರೂ ಸಹ ಇದನ್ನ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ, ಮೇನಾಗಿ ಕಾಡುವಂತಹ ಈ ಆರ್ಥಿಕ ಸಮಸ್ಯೆ ಅಂತ ಅನ್ನೋದನ್ನ ಈ ಒಂದು ರೆಮಿಡಿ ಮಾಡಿಕೊಂಡು ದೂರ ಮಾಡಿಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನೀವು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ಮೇನಾಗಿ ನಾವು ಹಾಕುವಂಥ ವೀಡಿಯೋಸ್ಗಳು ಪ್ರತಿಯೊಂದು ನಿಮ್ಗೆ ವರ್ಕ್ ಆಗಬೇಕು. ಇದನ್ನು ನಾನು ಏನಕ್ಕೆ ಇವತ್ತೊಂದು ದಿನ ಈ ವಿಡಿಯೋನ ಉಪ್ಪಿನ ರೆಮಿಡಿನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇವತ್ತು ಆಷಾಢ ಮಾಸದ ಶುಕ್ರವಾರ ದಿನ. ಇವತ್ತೊಂದು ದಿನ ನಿಮಗೆ ಹಣ ಬರಬೇಕು ಮನೆಗೆ ಅಂತಂದರೆ ಇದೊಂದು ರೆಮಿಡಿನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಖಂಡಿತ ಹೇಳ್ತೀನಿ, ಇದನ್ನು ನೀವು ಇವತ್ತೇ ಮಾಡಬೇಕು ಅಂತ ಏನಿಲ್ಲ. ಮತ್ತೆ ಬರುವಂತಹ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಈ ಆಷಾಢ ಮಾಸದ ದೈವಿಕ ಮಾಸ ಅಂತ ಹೇಳಿ ನಾವು ಕರಿತೀವಿ. ಈ ಆಷಾಢ ಮಾಸದ ದಿನವೂ ಸಹ ನೀವು ಮಾಡ್ಕೋಬೋದು. ಇಲ್ಲ ಪ್ರತಿ ತಿಂಗಳಿಗೆ ಬರುವಂತಹ, ಪ್ರತಿ ವಾರದಲ್ಲೂ ಬರುವಂತಹ ಮಂಗಳವಾರ ಶುಕ್ರವಾರ ದಿನಗಳಲ್ಲೂ ಸಹ ನೀವು ಮಾಡ್ಕೋಬೋದು. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಹಣ ಮ್ಯಾಗ್ನೆಟ್ ಅಂತ ಹೇಳಿರುತ್ತೆ. ಖಂಡಿತ ಹಣ ವೃದ್ಧಿಸುತ್ತೆ. ನಿಮಗೆ ಅದೃಷ್ಟ ಅಂತ ಅನ್ನೋದು ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ನಮಗೆ ತುಂಬಾ ಪರಮ ಪವಿತ್ರವಾದಂತಹ ಒಂದು ಇವತ್ತೊಂದು ದಿನ ಇದನ್ನ ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ, ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ಪ್ರತಿಯೊಬ್ಬರು ಸಹ ಇದನ್ನ ಮಾಡಲಿ, ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ, ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯದಾಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.